ಬಾರೋ ಮಿಸ್ಟರ್ ಬ್ಯಾಚುಲರ್ ಬಾಯ್. ಹಂಗ ಹೇಳ್ತಾ ನೋಡಿ ಹೀರೋ ಗೊತ್ತಿ ಅಳಗಾಡ್ಸಂತ ಇದ್ ನಮ್ಮೂರಲ್ಲ ಸ್ವಲ್ಪ ತೆಗ್ದಿ ಬೇಕಿ ಹಿಡ್ಯಾಕಲಿ ವಿಮಲ್ ರಾಜ ತಗ್ಗೋದೇ ಇಲ್ಲ. ಇಂತ ದಿಮಾಕ ಹಳ್ಯಾಕಷ್ಟೇ ದೋಸ್ತ ಸಿಟ್ಯಾಗ ನಡ್ಯಾಂಗಿಲ್ಲ. ಹಳ್ಳಿ ಆದ್ರೇನು ಸಿಟಿ ಆದ್ರೇನು ನನ್ ಮಗನ್ ತಗ್ಗೋದೇ ಇಲ್ಲ. ಸಾಕ್ ಡೈಲಾಗ್ ಹೊಡೆದಿದ್ದ ಮುಚ್ಕೊಂಡ್ ಚೀಲ ಹಿಡ್ಕೊಂಡ್ ಬನ್ನಿ. Dear passengers, it is the departure time for the vehicle. Please take your seats. ಅಣ್ಣ ಇಲ್ಲಿ ವಿದ್ಯಾನಗರಿ ಅಲ್ಲಿ ಬರ್ತೈತೆ. ಯಾವ್ದಕ್ಕೆ? ವಿದ್ಯಾನಗರಿ ಹಾ ಹಿಂಗ್ ಹೋಗತ್ತೆ ರೈಟ್ ಹೋಗ. ರೈಟ್ ಹೋಗಿ ಅಲ್ಲಿ ಮುಂದೆ ರಿಕ್ಷಾ ಇರ್ತಾವ ಬಸ್ ಸ್ಟ್ಯಾಂಡ್ ಕಡೆ. ರಿಕ್ಷಾ ಇರ್ಲಿಲ್ಲ ಅಂದ್ರ ಅಲ್ಲೇ ಬಸ್ ಇರ್ತಾವ ಬಸ್ ಸ್ಟ್ಯಾಂಡ್ ಅಲ್ಲಿ. ಅಲ್ಲಿ ಹತ್ತು ಸರಿ ಆಯ್ತು. ಏನ ತೊಡ್ಗಾರ್ದಲ್ಲಿ ಲೇ ಬರ್ಲೇಪ್ಪ ಇನ್ ಮ್ಯಾಗ ಇಲ್ಲೇ ಇರ್ತೀವಿ ನಾವು. ಇನ್ನೊಂದೆರಡು ಹಾಕೊಂಡ್ ಮಸ್ತ್ ಕೂತಿ ಮಜಾ ಮಾಡೋಣ. ಮಂಜ ನಡ್ಕೊತ ತಗೊಂಬಲ್ಲಪ್ಪ. ನಡ್ಕೊಂತ ಮಸ್ತ್ ಪೈಕಿ ಹುಡ್ಗ್ಯಾರದಾರ ನೋಡ್ಕೊತ ತಗೊಂಬ. ಅದಕ್ಕೆಲ್ಲ ಗಾಡಿ 50 ನೋಡ್ಕೊ ಬಿಡವಲೇನಿ. ಸುಮ್ ರಿಕ್ಷಾಕ್ ಹೋಗಿದ್ವಿ ನೋಡ್ಲಿ. ದಾರಿ ಗೊತ್ತಿಲ್ಲ ಏನಿಲ್ಲ. ಟೈಮ್ ಬೇರೆ ಆಗೈತಿ, ಊರ್ ಬೇರೆ ಐತೆ. ಕೇಳ್ಕೊತ ತಗೊಂಬ ಬಾಲಿಯಪ್ಪ. ನಾವ್ರ ಜಲ್ದಿ ಹೋಗಿ ಏನ್ ಮಾಡ್ರದೀವ ತಲಿ ದಿಮಿ ಆಗತ್ತೆ. ಟಾನಿಕ್ ಮಾಡ್ತಾ ಇಲ್ಲಿ ಬಿದ್ದು ನಕ್ಕಿನ ತಗೋ ಇದಲ್ಲ ಅಷ್ಟ. ನಾಳೆಯಿಂದ ಅಷ್ಟು ನೋಡ್ಕೊಡ್ರಲ್ಲ. ಯಾಕ್ಲಿ ನಾಳೆಯಿಂದ ಏನ್ ಒಪ್ಪೋದೇನ? ಊರ್ ಬಿಟ್ಟು ಊರಿಗೆ ಉದ್ದಾರ ಆಗಕ್ ಬಂದಿವಿ. ಔಟ್ ಸ್ಟಾರ್ಟ್ಗಳು ಮಾಡೋದು ಸರಿ ಅಲ್ಲ. ಅಲ್ಲಲ್ಲಿ ಆಗಲ್ಲ ಯಾರ ಹುಡುಗ್ಯಾರನ್ನ ಒಪ್ಕೊಂಡ ಮತ್ ಪಟ್ಟಿ ಮಜಾ ಮಾಡೋ ಅಂದವ ನೀನ. ಈ ಉದ್ದಾರ ಆಗ್ಬೇಕು, ಇಂತ ಹುಲ್ಲ ಚಡಗಳು ಬಿಡ್ಬೇಕು ಅಂದವ ನೀನ. ಯಾವ್ದ್ ನಂಬೇಕು ಯಾವ್ದನ್ ಬಿಡ್ಬೇಕ ಏನು ಗೊತ್ತಾಗತ್ತ ನನಗ. ದೋಸ್ತ ಎಷ್ಟ್ ದಿನ ಆಗಿದ್ ಆಯ್ಕೆ ಹೋದ. ಇನ್ ಮ್ಯಾಗಿಂದ ಹೊಸ ಜೀವನ ಸ್ಟಾರ್ಟ್ ಮಾಡಿ ಓದೋದೊಂದ ಕೆಲಸ. ಓ ಭ್ರಮೆ. ಇದನ್ನ ನೋಡಿದ್ರೆ ಗೊತ್ತಾಕತಿ ಇವ್ರ ಎಂತ ಉಡಾವಣೆ ಮಕ್ಕಳು ಅದಾರ ಅಂತೇಳಿ. ಇವರ ಊರ್ ಚಂದ್ರಗಿ ಅಂತ್ರಿ. ಆ ಊರಿಗೆ ಇವರ ದೊಡ್ಡ ಉಡಾಡ್ರಿ. ಮನೆ ಹಾಳು ಕೆಲ್ಸ ಕೇಳಿ ಬರೋ ಮೊದಲ ಹೆಸರುಗಳ ಇವ್ರದ್ರಿ. 2 ವರ್ಷದ PUC ಅನ್ನ 4 ವರ್ಷಕ್ಕೆ ಮುಗಿಸಿದ ಮಾನ್ ಸಾಧಕ್ರಿ ಇವ್ರು. ಇವರ ಈ ಸಾಧನೆಯನ್ನ ಮೆಚ್ಚಿ ಇವ್ರಿಗಿಲ್ಲಂತೂ ಉದ್ಧಾರ ಆಗಂಗಿಲ್ಲ, ಕಡಿ ಪಕ್ಷ ಸಿಟಿಗಾದ್ರೂ ಬಿಟ್ರ ಉದ್ಧಾರ ಆಗ್ತಾರಂತೆ ಇವ್ರ ಮನೆಯವ್ರ ಸಿಟಿ ಕಳ್ಸ್ಯಾರ. ನೋಡುನ್ರಿ ಇವ್ರಿಂದ ಏನ್ ಕಲಿತಾರ ಮತ್ ಹೇಗ್ ಬದ್ಲಾಗ್ತಾರಂತ. ಒಂದ್ ಮಾತ್ರ ಸತ್ಯ ರೀ, ಸಿಟಿ ಇವ್ರಿಗೆ ಒಂದ್ ಒಳ್ಳೆ ಪಾಠ ಅಂತ ಕಲ್ಸತ್ರಿ. ಅದ್ ಏನ್ ಕಲಿಸ್ತೈತಿ ಇವ್ರ ಏನ್ ಕಲಿತಾರಂತೇಳಿ ನೀವ ನೋಡ್ರಿ. ದೋಸ್ತ ಇದಷ್ಟು ಊರು ಏರಿಯಾನ ಐತಿ ನೋಡಿಲ್ದ. ಇಲ್ಲಿ ಕೋಚಿಂಗ್ ಸೆಂಟರ್ ಐತಿ, ಅಲ್ಲಿ ಬಾಡಿಗೆ ಕೊಡೋದು ಐತಿ. ದೋಸ್ತ ಎಲ್ಲಿ ಇರ್ಲಿಪ್ಪ ಇಲ್ಲಿ ರೂಮ್ ಎಲ್ಲಿ ಅಂತ ಹುಡ್ಕೋದ. ನಮಗ್ ನೋಡ್ರಿ ಏನು ಗೊತ್ತಿಲ್ಲ ಇಲ್ಲಿ. ನನಗ ನಮ್ ದೋಸ್ತ ಒಬ್ಬ ಇಲ್ಲಿ ಅದಾನ ಅಂತ ಹೇಳಿ. ಓ ಹೌದ್ಲಾ, ನಿಮ್ ದೋಸ್ತ ಅದಾನಲ್ಲ ಇಲ್ಲಿ. ಮತ್ತ ಅವ್ರನ್ನ ರೂಮ್ ಅದ ಅಂತ ಹೇಳಿದ್ಲ ಇಲ್ಲಿ.
ಹ್ಞೂಪ್ಪ ಅವ್ರ ರೂಮ್ಸ್ ಇಲ್ಲಿ ಮತ್ತ ಅವಂಗ ಸಪ್ರೇಟ್ ಒಂದ್ ರೂಮ್ ಬೇರೆ ಐತಿ. ಹಂಗಾದ್ರ ಅವ್ನ ರೂಮಿಗೆ ಹೋಗಿ ನಡಿ ಮತ್ತ. ಅಷ್ಟೇ ಮಾಡ್ನು, ಅವ್ನ್ ಕಾಲ್ ಮಾಡಿ ಅದೇ ಬಿಡ್ನು. ರೂಮಿನ್ ರೆಂಟ್ ಎಟ್ ತಗೋತಾನೆ ಆಮೇಲೆಪ್ಪ? ಕೇಳೋನ್ಲ, ನನಗ ಅನ್ಸಿದ ಮಟ್ಟಿಗೆ ಅವೇನ ರೂಮಿನ ರೆಂಟ್ ನಮ್ ಕಡೆ ತಗೊಂಗಿಲ್ಲ. ಹೋಗ್ಲಿ, ಈಗಿನ ಕಾಲದಾಗ ಯಾವ ನಮ್ನ ಹಂಗ ಇಟ್ಕೋತಾನ? ರೊಕ್ಕ ಸಿಗ್ತಂದ್ರ ಹೆಣ ಸತಿ ಬಾಯಿ ತಿರುಗಿ ಕಾಲಿದ ಅಂತದ್ರಾಗ ನಮ್ನ ಹಂಗ ಇಟ್ಕೋತಾನವ. ಅವಂಗ ಯಾಕೆ ಅವಕಾಶಲಿಯಪ್ಪ, ಅವಂದ ರೊಕ್ಕ ದುಡ್ಡು ಐತಿ. ನನಗ್ ಯಾಕೋ ಹಂಗ ಇಟ್ಕೊ ಡೌಟ್ ದೋಸ್ತ. ಬಾರ್ಲಿಯಪ್ಪ, ಬೇಕಾದ್ರೆ ನೀನು ನೋಡತ್ತೆ. ದೋಸ್ತ ಹಂಗ ಇರೋದಾದ್ರ ಬೇಡ, ಸುಮ್ನ ಪಾಪ ಅವಂಗ್ಯಾಕ ತೊಂದ್ರೆ. ಸುಮ್ಮ ನಡಿಲಿ, ಮತ್ ಬೇರೆ ಕಡೆ ಹೋದ್ರ 1000-1500 ರೂಮಿ ರೆಂಟ್ ಅದಾವ, ಮತ್ 15 ಕೊಡವ. ಸುಮ್ನ ಅವಂಗ್ಯಾಕ ತೊಂದ್ರೆ ಕೊಡುದು? ದೋಸ್ತ ಒಂದ್ ಮಾತು ಹೇಳ್ತಾನೆ ಕೇಳ, ಯಾರಿಗಾರ ತೊಂದ್ರೆ ಐತಿ ಅಂದ್ರ ಫಸ್ಟ್ ಹೆಲ್ಪಿ ಬರಾವ ಅಂದ್ರ ಅವ. ನಮ್ ದೋಸ್ತರಿಗೆ ಯಾರ ತೊಂದ್ರೆ ಗೊತ್ತಾತಂದ್ರ ಎಲ್ಲಾ ಕೆಲ್ಸ ಬಿಟ್ಟು ಮೊದ್ ಅಲ್ಲೇ ಇರ್ತಾನ ನಾವ್ ಅಂತದ್ರಾಗ ನಮ್ಮ ರೂಮ್ನ್ಯಾಗ. ಬಾ ಫೋನ್ ಹಚ್ಚಿ ಮಾತಾಡ್ತಾನ ಅವ್ನ ಕೂಡ, ಮಾತಾಡಿದೆ ರೂಮಿಗೆ ಹೋಗೋನು. ಹಲೋ ದೋಸ್ತ. ಹಾ ಹೇಳಪ್ಪ, ಇನ್ನ ಏನ್ ಬಾದಿಷ್ಟು ಕಾಲ್ ಮಾಡಿದ್ವಿ? ಆರಾಮಿಲ್ಲ? ಆರಾಮಪ್ಪ, ನೀನ್ ಆರಾಮ? ಆರಾಮಪ್ಪ. ಎಲ್ಲಿ ದೋಸ್ತಿಗ? ಏನಿದೆ ರೂಮ್ಯಾಗ ಕುಂತ ದೋಸ್ತ. ನಾನು ಇಲ್ಲೇ ರಾಮ ಇದ್ದೀನಿ. ಹೌದಾ? ಏನೇನ್ ಕೆಲಸ ಐತನ? ನಾನು ಓದ್ಬೇಕಂತ ಬಂದಿದ್ದೀವ. ಏನ ಓದ್ಬೇಕಂತ ಬಂದಿದ್ದೀವಪ್ಪ ನಾನು ನಮ್ ದೋಸ್ತ. ಏನ್ ಕಾಮಿಡಿ ಮಾಡತ್ತೇನೆ? ಕರೇನು? ಹೌದಾ? ಎಲ್ಲದಿ ಮತ್ತೀಗ? ಇಲ್ಲೇ ವಿದ್ಯಾನಗರ ಆಗದ. ಹೌದಾ ದೋಸ್ತ? ಮತ್ತೇನು ರೂಮ್ ಪಾಮ್ ಏನ್ ಹುಡುಕ್ಯಾಡ್ರಿ, ಏನ್ ಮಾಡ್ರಿ? ಇಲ್ಲ ನೀನು ಬಂದಿಲ್ಲ, ನಮ್ಮ ಮತ್ತೆ ರೂಮ್ ಅದಾವ, ಬರೀ ಇಲ್ಲಿ ಇರೋ ಇದೆಯಾ, ಅದಕ್ಕೆ ಇಲ್ಲ ವಿದ್ಯಾನಗರ ಆಗದ. ಹೌದನ? ಮತ್ತೇನು ಏನ್ ರೂಮ್ ಪಾಮ್ ಏನ್ ಹುಡುಗಿಲ್ಲ ನಂಗೆ ಆದಂಗ? ರೂಮ್ ಅಂದ್ರೆ ಎಲ್ಲ ಅಡ್ಯಾಡಿ ಒಂದು ರೂಮ್ ಸಿಗಲಿಲ್ಲ, ನಿನ್ ನೆನಪಾತು ಅಲ್ಲಿ ನಿನ್ ಕಾಲ್ ಮಾಡಿ ನೋಡಿ. ಹೌದನ? ಅಲ್ಲಿ ವಿದ್ಯಾನಗರದಾಗ ಎಲ್ಲ ಕಾಲಿರ್ತಾವ ಅಂತಿರ್ತಾವ ಹುಡುಗರ, ಮತ್ತೆ ಊರದ ಹುಡುಗಿಯರೇನ? ನಮ್ದಿಲ್ ಬಾಜು ಇರಕತ್ತ ನಮ್ದು. ಇದೇ ಬರ್ತಾರ ಹಂಗಾರ? ಮತ್ತೆ ಅಲ್ಲಿ ಅಡ್ಜಸ್ಟ್ ಮಾಡಿ ರೂಮ್ ತಗೋ, ನಾವು ಅಡ್ಯಾಡಿ ಹೋಗಿ ಎಲ್ಲಿ ನಮ್ಮ ರೂಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ರೂಮ್ ಬೇಕಾರೆ. ಆತರ ಬರ್ಬಾರ, ಇಲ್ಲಿ ಹಂಗಿದ್ರು ನಂದು ಸಪ್ರೇಟ್ ರೂಮ್ ಐತೆ. ಇಲ್ಲೇ ನನ್ನ ರೂಮ್ನಾಗ ಇದ್ ಬಿಡುತ್ತಾರೆ ನೀವು. ಆಯ್ತು. ಆರಾಮದಿಲ್ಲ? ಆರಾಮ್ ಬರ್ಬರಿ, ಕಾಡಿ ಬರ್ರಿ ದೋಸ್ತ. ಬಂದಿವ್ ಆರಾಮ್ ದೋಸ್ತ. ಆರಾಮ್ ನೋಡಪ್ಪ, ನೀವ್ ಆರಾಮ? ನಾವ್ ಆರಾಮಪ್ಪ. ಬರ್ರಿ ಕುಂದ್ರಿ. ಏನು ದೋಸ್ತ ಒಂದೇ ಸರ್ಪ್ರೈಸ್ ಕೊಟ್ಬಿಟ್ಟಿ, ನೀ ರಾಮ್ದುರ್ಗ್ ಓದಾಕ್ ಬಂದಿಂದ್ರ ನಂಬಾಕ ಆಗೋಲ್ತ ನಂಗ. ನಾವು ಬರ್ಬೇಕಂತ ಬಂದಿಲ್ ದೋಸ್ತ, ಪರಿಸ್ಥಿತಿ ಇಲ್ಲಿ ಬಂದ ನಿಲ್ಸೈತಿ. ಅಂದ್ರ ನಿನ್ ತಲ್ಯಾಗ ಓದ್ಬೇಕಂತ ಏನ್ ಅನಿಸ್ ಬಂದಿಲ್ಲ, ನೀನ್ ಪರಿಸ್ಥಿತಿ ಸಂಬಂಧ ಇಲ್ಲಿ ಬಂದಂಗ ಆತಂಗಾರ ನೀನ್. ಹೌದ್ ನೋಡು. ಮತ್ ಇವ್ ನಿನ್ನಂಗ ಕೇಸು ಇಲ್ಲ ಬ್ಯಾರೇನು? ಇದು ನನ್ ಕೇಸ್ ಬಿಡಪ್ಪ. ಯಾರು ಹೇಳಿರಪ್ಪ ನಿಮ್ಗೆ ರಾಮ್ದುರ್ಗ್ ಹೋಗಂತ? ಅಷ್ಟ ಅಲ್ಲ ದೋಸ್ತ, ಜಾಡಿ ಒದ್ದು ಕಳ್ಸ್ಯಾರ ನಮ್ಮನ್ನ. ಯಾರಪ್ಪ? ಮತ್ಯಾರಪ್ಪ? ನಮ್ಮಪ್ಪ ನಮ್ಮವ್ವ. ಹಂಗಾದ್ರೆ ಇನ್ನೂ ಉಡಾತನ ಬಿಟ್ಟಿಲ್ಲ ಅನ್ನಂಗ ಆತ್ನಿ. ಉಡಾತನ ಬಿಡುದಲ್ಲ, 2 ವರ್ಷ PUC 4 ವರ್ಷಕ್ ಮುಗಿದ ಪುಣ್ಯಾತ್ಮ ಇಬ್ರು. ಮತ್ ಇಲ್ಲೇನ್ ಸಾಧ್ಯ ಮಾಡಕ್ ಬಂದಿರಿಪ್ಪ? ಯಾವ್ದಲ್ಲಿ ಸಾಧ್ಯ ಮಾಡಕ, ಮನ್ಯಾಗ ಓದ್ ಕಲಿಸಿದಕ್ಕೆ ಇಲ್ಲಿ ಬಂದೀವು. ತಲೆ ಕೆಡಿಸ್ಕೊಬೇಡ, ಶಿಡಿ ತಾನ ಕಲಿಸ್ತೈತಿ ನಿಮಗ್ ಬುದ್ಧಿ. ಅದೇನ್ ಕಲಿಸ್ತೀವ, ನಾವೇನ್ ಕಲಿತೀವೋ ದೇವ್ರೇ ಗೊತ್ತ ದೋಸ್ತ. ನಮಗಂತ ಸದ್ಯಕ್ಕೆ ಕೆಟ್ಟ ಬ್ಯಾತಿ ಮಾಡ್ಕೊಂಡ್ಬಿಡ್ತೀವಿ ನಾವು. ದೋಸ್ತ ದೋಸ್ತ ನಾವ್ ಕಾಲೇಜ್ ಹೋಗ್ಬಿಡ್ತೀವಿ. ಹೋಗ್ ಬರ್ರಿ. ನಮ್ ಕಾಲೇಜ್ದಾಗ ಏನ್ ಮಸ್ತ್ ಮಸ್ತ್ ಹುಡುಗಿಯರ್ ಅದಾರ್ಲಿಪ್ಪ. ಬೆಂಕಿ ಅದಾರ ನೀವೊಂದೆರಡು ನಾವೊಂದೆರಡು ಒಕ್ಕಂದ ಮಸ್ತ್ ಕಟ್ಟಿ ಮಜಾ ಮಾಡ್ನು. ನಿಮ್ ದೋಸ್ತ ಒಬ್ಬ ಭಾರಿ ಸಿಕ್ ನಮಗ. ಇನ್ನಿಲ್ಲ ಅಂದ್ರ 1000-1500 ರೂಪಾಯಿ ರೂಮಿನ ರೆಂಟ್ ಕೊಡ್ಬೇಕಿತ್ ನಾವ್. ಹ್ಞೂಲಿಪ್ಪ, ಅವ್ನ ರೂಮೇ ರೆಂಟ್ ಬಾಳ ಅದಾವ ಇಲ್ಲಿ. ಆದ್ರೂ ನಿಮ್ ದೋಸ್ತ್ ಭಾರಿ ಬಿಡ್ಲಿಪ್ಪ. ಹಂಗ್ಲೇ ನೀವ ನಿಮ್ಮ ದೋಸ್ತದಿ ಒಂದೇದಿಂದ ಫ್ರೆಂಡ್ಸ್ ನೀವ? ಹ್ಞೂಪ್ಪ, 1ನೇದರಿಂದ 10ನೇ ದೊಡ್ಡ ಫ್ರೆಂಡ್ ನನಗಂತೂ ಬಾಳ ಹೆಲ್ಪ್ ಮಾಡ್ಯಾನ. ಆದ್ರೂ ಅಂತ ದೋಸ್ತ್ ಸಿಗಾ ಪುಣ್ಯ ಮಾಡಿ ಹೇಳಿ ನಿನ್ ದೋಸ್ತ. ನಾನು ಪುಲ್ ಚಡ್ಡಿ ದೋಸ್ತರ್ಲೆ. ಹೆಂಗಿತ್ತು ದೋಸ್ತ್ ಕಾಲೇಜ್? ಬ್ಯಾಂಕ್ ದೋಸ್ತ. ಕ್ಲಾಸಿಗೆ ಅದು ಕುಂತ್ರು ಏನ್ ಬರೀ ಹುಡುಗ್ಯಾರ ನೋಡ್ಕೊಂಡು ಅಡ್ಡಾಡ್ರು? ಎರಡು ಮಾಡಿ ದೋಸ್ತ, ಒಂದ್ ಹೆಂಗ್ ಬಿಡಕ್ ಬರತ್ತೇಳ, ನಾವ್ ನೋಡ್ತಂತೇಳಿ ಪಾಪ ಅವ್ರು ರೆಡಿಯಾಗಿ ಬಂದಿರ್ತಾರ. ಮಾಡ್ರಿ ಹೊಸ ಊರ್ ಬೈಕ್ಲ ಎಲ್ಲಾ ಮಾಡಕ್ ಹತ್ತ. ಅದೇನಾರ ಯಾಕಿರೋದ್ರ ದೋಸ್ತ, ಹೊಟ್ಟೆ ಸತಿ ಅಡಿಗೆ ಮಾಡಿ ನೋಡಿ. ಆಯ್ತು, ಒಬ್ರು ಕಟ್ ಮಾಡ್ರಿ, ಒಬ್ರು ತಗೊಂಬರ್ರಿ, ನಾ ಒಗ್ಗರಿನ್ ಕೊಡ್ತೀನಿ. ರಜೆ ನೀ ತಗೊಂಬ, ನಾ ಕಟ್ ಮಾಡ್ತೀನಿ. ದೋಸ್ತ ರೆಂಟ್ ಎಷ್ಟು ಕೊಡ್ಬೇಕಪ್ಪ? ನೋಡ್ರಿ ಮತ್ತೇನ್ರಿ ಹೊಸ ಮನುಷ್ಯ ರೂಮಿನ ಎಷ್ಟು ಕೊಡ್ಬೇಕು ಅಂತ ಹೇಳ್ತಿಲ್ಲ. ನಾನು ನಿಮ್ ಕಡೆ ರೂಮಿನ ಎಷ್ಟೊಂದು ಅನ್ಸಿದ್ದೆ ನಿಮ್ಗೆ. ಹಂಗಲ್ಲ ದೋಸ್ತ, ಒಂದ್ ಮಾತು ಹೇಳ್ಬೇಕತ್ತೆ.
ಸುಮ್ಮನೆ ಬಂದ್ ಹಂಗ ಉಳಿದ್ರ ಒಂದ್ ವಾರ ನೋಡ ನಡ್ಕೊಂಡ್ ಊಟ ಮಾಡು ಅಯ್ಯ ಗಂಟು ದೋಸ್ತ ಟ್ಯಾಂಕ್ಸ್ನಪ್ಪ ಏನೊಂದು ಮಾತಾಡ್ಲಾರ್ದ ನಮ್ ರೂಮ್ ಮೇಟ್ ಹೋಗಿ ರೊಕ್ಕ ಹೆಸರು ರೂಮ್ ಮೇಟ್ ಹೋಗಿ ನಮ್ಮಲ್ಲ ಭಾಳ ಪುಣ್ಯ ಕೆಲಸ ಮಾಡಿದ್ವಿ ದೋಸ್ತ ಊಟ ಮಾಡಿ ನಾಳೆ ಎಲ್ಲಿ ಕ್ಯಾಂಪ್ ನಿಂತು ಹಂಗಲ್ಲ ದೋಸ್ತ ಹಂಗಿಲ್ಲ ಜಿಂಗಿಲ್ಲ ಮುಟ್ಕೊಂಡು ಊಟ ಮಾಡಿ ದೋಸ್ತ ಈ ರೂಮ್ನೆಲ್ಲ ನಿಮ್ಮನ್ನ ಅದಾವ ಹ್ಞೂನಪ್ಪ ಈಗ ಪೂರ್ತಿ ಬಿಲ್ಡಿಂಗ್ ಅಂತ ಅಷ್ಟು ರೂಮ್ ಬಾಡಿಗೆ ಕೊಡ್ತೀವಿ ಇದನ್ನ ನಾವೊಂದು ನಮಗೆ ಉಳ್ಳಾಕ ಹಾಕು ರೂಮ್ ರೆಂಟ್ ಇಸ್ಕೊ ಆತಂತೇಳಿ ಇನ್ನೊಂದು ರೂಮ್ ಅದ ಹೌದು ನಾ ದೋಸ್ತ ಮತ್ತು ನಿಮ್ಮವ್ರು ಯಾವ ದೋಸ್ತ ನಮ್ದು ಇಲ್ಲಿ ಸುಮ್ಮಾ ಅಂತ ದೋಸ್ತ ಹೌದನಾ ಇಲ್ಲಿಂದ ದೂರ ಆಗ್ತೈತೆ ಹಂಗೊಂದು ಹೋಗ್ತದ ಹ್ಞೂ ದೋಸ್ತ ಸ್ವಲ್ಪ ದೂರ ಆಕತಿ ದೋಸ್ತ್ ಇವತ್ತು ಹುಡುಗಿ ಪ್ರಪೋಸ್ ಮಾಡೀನಿ. ಹಾ ಯಾ ಗ್ಯಾಪ್ನೇ ಮಾಡಿದ್ದೆಪ್ಪನೇ ನಾನು ನಿನ್ ಜೊತೆನೇ ಇದ್ದಿಲ್ಲ ರೆಸ್ಟಿಂಗ್ ಬಿಟ್ಟಾಗ ನೀ ಹೋಗಿದ್ಯಲ್ಲ ಆ ಗ್ಯಾಪ್ನ್ಯಾಗ ಗಿಮಿಕ್ ಮಾಡೀನಿ. ಹಾ ಏನಂದ್ಲೈಕ್ ಮತ್ತ ಹ್ಞೂ ಅಂದ್ಲ ನಂಬರ್ ಇಸ್ಕೊಂಡಾಳು ನೈಟ್ ಮೆಸೇಜ್ ಮಾಡಿ ಹೇಳ್ತಾನಂತ. ಹಾ ಅದಲ್ಲಿ ಕಾಲೇಜ್ ಬರೋದ ಈಗ 2ನೇ ದಿನ ನಮ್ದ ಇಷ್ಟು ಜಲ್ದಿ ಹಂಗ ಪ್ರಪೋಸ್ ಮಾಡಿದಿಲ್ಲ. ಅದ್ರಾಗ ಏನೇನ್ ದೋಸ್ತ ಇಂದಾದ್ರೂ ಹೇಳುದು ನಾಳೆ ಆದ್ರೂ ಹೇಳುದ ಇಲ್ಲಿಂದ ಬಂದಿದ್ದ ಇಲ್ಲಿಂದ ಡೈರೆಕ್ಟ್ ಆಗಿ ಹೇಳಿನಿ. ಒಪ್ಪಿದ್ರ ಒಪ್ಲಿ ಬಿಡ್ಲಿ ಐ ಡೋಂಟ್ ಕೇರ್. ಇಲ್ಲಿ ದೋಸ್ತ ಎಷ್ಟು ದಿಮಾಕ್ಲೆ ಮಾತಾಡಕತ್ತಿ. ಹೌದ್ ಬಿಡ್ಲಿ ದೋಸ್ತ ನಾವ್ ಹೆಣ್ ನೋಡಕ್ ಹೋದಾಗ 3-4 ಮಂದಿ ರಿಜೆಕ್ಟ್ ಮಾಡ್ತಾರ ಅವ್ರಿಗೆ ಅಷ್ಟ್ ಇರ್ಬೇಕಂದ್ರ ನಮಗ್ ಎಷ್ಟ್ ಇರ್ಬಾರ್ದ. ಬಾಲೆಪ್ಪ ಸೊಪ್ಕೊಂಡ್ ತಗೊಂಡ್ ಬಾ ದೋಸ್ತ ಆಗ ಏನೋ ಮಾತಾಡತಿದ್ಲೆ ನೋಡಕ್ ಹೋದಾಗ 4 ಮಂದಿ ರಿಜೆಕ್ಟ್ ಮಾಡ್ತಾರ ಅಂತೇಳಿ ಅದನ್ ಕೇಳಿ ನಂದ್ ತಲ್ಯಾಗ ಒಂದ್ ಡೈಲಾಗ್ ಬಂತೆ ಹೊಡಿಲ್ನ. ಈ ಹೇಳ ದೋಸ್ತ ಡೈಲಾಗ್ ಕೇಳೋದಂದ್ರ ಬಾಳ ಇಷ್ಟ ಹೇಳ. ಅಟ್ಟಿಗೊಂದ್ ಕಾಲ ಸಸಿಗೊಂದ್ ಕಾಲ ಅನ್ನೋ ಗಾದೆ ಮಾತೈತ್ಲ ಅದು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾನ. ಮಾಡ್ ದೋಸ್ತ ಏನ್ ಮಾಡ್ತಿ ಮಾಡು ಅಷ್ಟ ಡೈಲಾಗ್ ಹೊಡಿ. ಹುಡುಗಿಗೊಂದ್ ಕಾಲ ಹುಡುಗಿಗೊಂದ್ ಕಾಲ ಈ ಲೈನ್ ಇಟ್ಕೊಂಡ ಒಂದ್ ಡೈಲಾಗ್ ಹೊಡಿತೀನ. ಹಾ ಆಯ್ತ ಹೊಡಿ. ಹೆಣ್ಣು ನೋಡಲು ಬಂದಾಗ ಯಾವುದೇ ಮುಲಾಜಿಲ್ಲದೆ ಹುಡುಗರನ್ನು ರಿಜೆಕ್ಟ್ ಮಾಡುವ ಹುಡುಗಿಯರೇ ವಾ 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 ವಾ. ಹೆಣ್ಣು ನೋಡಲು ಬಂದಾಗ ಯಾವುದೇ ಮುಲಾಜಿಲ್ಲದೆ ಹುಡುಗರನ್ನು ರಿಜೆಕ್ಟ್ ಮಾಡುವ ಹುಡುಗಿಯರೇ ವಾ 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 ವಾ. ನೆನಪಿನಲ್ಲಿಡಿ ಏನು ನೆನಪಿನಲ್ಲಿಡಿ ಏನು ಮುಂದೊಂದು ದಿನ ನಮಗೂ ಒಂದು ಕಾಲ ಬರುವುದು. ವಾ 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 ವಾ. ಮುಂದೊಂದು ದಿನ ನಮಗೂ ಒಂದು ಕಾಲ ಬರುವುದು. ವಾ 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 ವಾ. ಆ ದಿನ ತೋರಿಸೆವು ನಮ್ಮ ಪರಾಕ್ರಮ. ದೋಸ್ತ ಒಂದ್ ವೇಳೆ ಆ ದಿನ ಬಂದ್ರ ನಾವ್ ಅವ್ರ ಮ್ಯಾಗ ಯಾವ ರೀತಿ ಸೈಡ್ ತಿರ್ಸ್ಕೊಬಹುದು. ಹುಡುಗಪ್ಪ ನಾವು ಏನಾದ್ರು ಒಂದು ಡಿಮ್ಯಾಂಡ್ ಈಗ ಹೆಂಗ್ ಅವ್ರ ನೌಕರಿ ಅನ್ನೋ ಡಿಮ್ಯಾಂಡ್ ಇಟ್ಟಾರಲ್ಲ ಅಂತ ನಾವು ಏನಾದ್ರು ಒಂದು ಡಿಮ್ಯಾಂಡ್ ಇಡುದು. ಈಗ ಅಂದಂಗ ಏನ್ ಡಿಮ್ಯಾಂಡ್ ಇಡುದು? ಬರ್ಜೇರಿ ಡಿಮ್ಯಾಂಡ್ ಇಡು ದೋಸ್ತ. ನಾನ್ ನಿನ್ ಮದ್ವೆ ಅಕ್ಕನ ಬಟ್ ಒಂದ್ ಕಂಡೀಷನ್ ಇಡ್ತಾನ ಅಂತ ಹೇಳೋದು ಅವ್ರಿಗೆ. ಹಾ ಏನ್ ಕಂಡೀಷನ್ ಅಪ್ಪ ಇದೊಳ್ಳೆ ಬಾರಿ ಐತಲ್ಲ. ನಾನ್ ನಿನ್ ಮದ್ವೆ ಆದ್ಮ್ಯಾಲ ಬಂದ್ರೆ ಯಾಕೆ ಕೊಡು ಬಂದಿ ಅಂತ ಹೇಳಂಗಿಲ್ಲ. ಇನ್ನೊಂದು ಹುಡುಗಿ ಲವ್ ಮಾಡಿದ್ರೆ ಯಾಕೆ ಲವ್ ಮಾಡಿ ಅಂತ ಹೇಳಂಗಿಲ್ಲ. ಎಲ್ಲಾರ ಹೊರಗ್ ಹೊಂಟ್ರ ಎದಕ್ ಹೊಂಟಿ ಹೊರಗಂತ ಹೇಳಂಗಿಲ್ಲ. ಇಷ್ಟ ಇಟ್ಟು ಬಿಡಪ್ಪ ಕಂಡೀಷನ್. ಅದ್ರಾಗ ಏನೈತಿ ಈ ಪಾಪ ಅವು ಎಲ್ಲ ನಂಬಿ ಮದ್ವೆ ಆಗಿ ಬಂದಿರ್ತಾವು. ಇದೆಲ್ಲ ಮಾಡುದು ತಾಪಾಕತ್ ದೋಸ್ತ. ಹಾ ಇದನ್ ಕೇಳಿ ನಿನ್ಗೆ ಹೆಂಗ ಈಗ ಪಾಪ ಅನಸ್ಲ ಹಂಗ ನಮ್ಮನ್ನ ನೋಡಿದ್ರೆ ಅವ್ರಿಗೆ ಪಾಪ ಅನಸ್ಬೇಕು. ಈಗ ಬರೀ ನೌಕರಿ ಅಂದ್ರ ಎಲ್ಲಿಂದ ತರ್ತೇವಪ್ಪ ನೌಕರಿ? ಉದ್ಯೋಗ ಅದಾವು ಬರೀ ಲಕ್ಷದಾಗ, ಜನಸಂಖ್ಯೆ ಐತಿ ಕೋಟ್ಯಾಂಗಂಟ್ಲೆ. ಆ ಗೌರ್ಮೆಂಟ್ ಎಲ್ಲಿಂದ ಕೊಡಕ್ ನೌಕರಿ? ಬರೀ ಎಲ್ಲಾರು ನೌಕರಿ ಮಾಡಿದ್ರ ಕೂಲಿ ಮಾಡಾರ ಯಾರ? ರೈತಕಿ ಮಾಡಾರ ಯಾರ? ಆ ರೈತರು ಬೆಳಗಾಗಲ್ಲ ಎಲ್ಲಾರು ಹೊಟ್ಟೆ ಅನ್ನ ಉಣ್ಣೋದು. ಆಗ್ರಿ ನೌಕರಿ ಮಾಡಾರು ಮದಿ ಆಗ್ರಿ, ಕೂಲಿ ಮಾಡಾರು ಮದಿ ಆಗ್ರಿ, ರೈತರು ಮದಿ ಆಗ್ರಿ. ಆ ಕೂಲಿ ಮಾಡೋ ಕೈಗೆ ನಿಮ್ ಕೈ ಜೋಡಿಸಿ ನೋಡ್ರಿ, ಅದ್ರಾಗ ಇರೋ ಸಂತೋಷನೇ ಬೇರೆ. ಬರೀ ನೌಕರಿ ಒಳಗ ಅಷ್ಟೇ ಸಂತೋಷ ಎಲ್ಲಾ ಕಡೆ ಇರುತ್ತೆ. ನಾವ್ ಹುಡ್ಕೋಬೇಕು ಅಷ್ಟ. ಯಾವಾಗ ಬದ್ಲಾಕತ್ಲಿ ಕಾಲ ನಡಿ. ನಾವ್ ಎಷ್ಟು ಮಾತಾಡಿದ್ರು ಅಷ್ಟೇ ಇದೆ. ಬಾರು ದೋಸ್ತ ಹೆಂಗೇನ್ ಕಾಲೇಜ್ ಚಲೋ ಅನ್ಸಾತೇನಿಲ್ಲ? ಚಲೋ ಅನ್ಸಿದ ದೋಸ್ತ. ಮುಂದೆ ಏನಾಗತ್ತೆ ಬಟ್ ಕ್ಯಾಂಪಸ್ ಅಂತೂ ನಾವ್ ದೊಡ್ಡ ದೋಸ್ತ. ಹೌದು ಕ್ಯಾಂಪಸ್ ಬಾಳ ದೊಡ್ಡದೈತಿ ಉಪ. ಹುಡುಗರು ಬಾಳ ಇರ್ಬೇಕು. ಅಯ್ಯಪ್ಪ ಹುಡುಗರು ಸುದ್ದಿ ಕೇಳಲ್ಲ ಅನಾಹುತದಾರ. ಹಾ ಹಲೋ ದೋಸ್ತ ಮನೆ ಬಂದಿವಪ್ಪ. ಹಾ ಆರಾಮದಿರ್ಲ? ಅಡ್ಮಿಷನ್ ಏನ್ ಮೊದ್ಲ ಬಂದ್ ಮಾಡ್ಸಿದ್ರನ? ಒಂದ್ ತಿಂಗಳ ಹಿಂದ ಬಂದ್ ಮಾಡಿಸಿದ್ವಿ ದೋಸ್ತ. ಹೌದನ ದೋಸ್ತ ಹೊಟ್ಟೆ ಹಸ್ದಾವು ಅಡಿಗೆ ಮಾಡಮರಿವಪ್ಪ. ಮಾಡ್ರಲ್ಲ ಹೊಲ ಮಾಡ್ರಿ. ಒಬ್ರ ತಗೊಂಡ್ ಬರ್ರಿ ಒಬ್ರು ಹರ್ಚ್ರಿ. ಆಯ್ತು ದೋಸ್ತ ಅಷ್ಟ ಮಾಡ್ನು. ಏನಿದೆ ಹೋಗ್ಮರಲ್ಲೇ ನಾ ಹೇಳ್ತಾನ.
ದೋಸ್ತ ಹೆಂಗಾಗಿ ಪಲಾವ್ ಮಸ್ತ್ ಆಗಿ ದೋಸ್ತ. ದೋಸ್ತ ನಾವ್ ಮುಕ್ಕೋತೀವಪ್ಪ, ನೀನು ಕುಂದ್ರದಿನ. ನಾ ಇನ್ನೊಂದ್ ಸ್ವಲ್ಪ ಬಿಟ್ಟು ಮಕ್ಕೋದ್ ದೋಸ್ತ ಮುಕ್ಕೋರ್ನ. ಚಿನ್ನ ಡಾರ್ಲಿಂಗ್ ಬೇಬಿ ಬೇಬಿ ಇಷ್ಟು ಜಲ್ದಿ ನೀನು ಲವ್ ಒಪ್ಕೋತಿ ಅಂತ ಅನ್ಕೊಂಡಿರ್ಕಿಲ್ಲ. ಐ ಲವ್ ಯು ಬೇಬಿ, ಐ ಲವ್ ಯು ಸೋ ಮಚ್ ಬೇಬಿ. ನಾವಿಬ್ರು ಕಡಿತನಕ ಲವ್ ಮಾಡಿ ಮದುವೆ. ನಾನಿನ್ ಭಾಳ ಲವ್ ಮಾಡ್ತೀನಿ ಬೇಬಿ. ಬೇಬಿ ಇಲ್ಲೊಂದು ಕಿಸ್ ಕೊಡು, ಇಲ್ಲೊಂದು ಕೊಡು, ಇಲ್ಲೊಂದು ಕೊಡು ಬೇಬಿ. ನಾನೊಂದು ಕಿಸ್ ಕೊಡ್ತೀನಿ ಬೇಬಿ. ಕೈಗೊಂದು ಕೊಡ್ಲಾ? ದೋಸ್ತ ನಿಮ್ ದೋಸ್ತ್ ಬಡಬಡ್ ಸಾಕಂದ್ ಪನಿ ದಿವನಾಗ ಬೇಬಿ ಅನ್ನೋದು, ಚಿನ್ನ ಅನ್ನೋದು, ಡಾರ್ಲಿಂಗ್ ಅನ್ನೋದು, ಮುತ್ ಕೊಡುದು ಏನಿದೆ ಯಾಣ ಹಗ್ಗೋ ಮಾರ ಅನಾಥ ಬಿಡ. ಬೇಬಿ ಕೈ ಬಂದ್ ಮುತ್ ಕೊಡ್ಲಾ ಅಂತ ಬಡಬಡಿಸ್ತಾನ ನಿದ್ಗನ. ಮುತ್ ಕೊಡ್ಸಾವ ನಿದ್ಗನ ಹುಡುಗಿ ಕಡೆ ಏನ ನಾವು ಜಪ್ಪ ತಡಿ ಮಾಡ್ಲಿಕ್ಕೆ ಬಡಬಡಿಸ್ತರಿ, ನಾ ಮಾಡ್ತಾನ. ಈಗ ಏನ್ ಮಾಡಾತಿದ್ದೆ ನಿದ್ಗನಾಗ? ಬಡ್ಸಿಕೊಂಡ ನಾ ಬಡ್ಸ ನಿದ್ಗನಾಗ ಬಿಟ್ರ ನಿದ್ಗನಾಗ ಮದ್ವೆ ಹಾಕಿದ್ದೀನಿ. ನಿದ್ಗನ ಬಡಬಡದಾತಿದ್ದೆ ನಾನ. ನೀ ಬಬಡ್ಸತ್ತಿಕಲ್ಲ, ನಾ ಬಬಡ್ಸತ್ತಿದ್ನಿ. ಬಡ್ಸಿಕೊಂಡ ನಿದ್ಗನಾಗ ಡಾರ್ಲಿಂಗ್ ಅನ್ನೋದು, ಚಿನ್ನ ಅನ್ನೋದು, ಕಿಸ್ ಕೊಡೋದು, ಹಗ್ ಮಾಡೋದು ಇದೆಲ್ಲ ಮಾಡಾಕತ್ತಿ. ಹಾ ಹೌದಾ? ಖರೇನು? ಹೌದು ದೋಸ್ತ, ಕರೆನು ಬಡಬಡ್ಸಾಕಿದ್ನಿ ನಿದ್ಗನಾಗ. ಏನು ದೋಸ್ತ, ನೀನ್ ಆಕಿಗೆ ಕಾಲೇಜ್ದಾಗ ಪ್ರಪೋಸ್ ಮಾಡಿದ್ದೆ. ಆಕೆ ಏನಾರು ಒಪ್ಪಿದ್ಲ ಅಂದ್ರ ಆಕಿ ಜೊತೆ ತಿರುಗಾಡುದು, ಕಿಸ್ ಕೊಡುದು, ಡಾರ್ಲಿಂಗ್ ಅನ್ನೋದೈತಿ ಮಾಡ್ಬೇಕಂತೇಳಿ ಅನ್ಕೊಂತ ಮುಕ್ಕೊಂಡಿದ್ನಿ. ಅದ್ರ ಅವ್ನ ಕನಸ್ನ್ಯಾಗ ಅದ ಬಂದ್ಬಿಟ್ಟೈತಿ. ಹಾ ನೀನು ಪ್ರಪೋಸ್ ಮಾಡಿ? ಹ್ಞೂ ಮಾರಾಯ, ನಿನ್ನೆ ಕಾಲೇಜ್ದಾಗ ಪ್ರಪೋಸ್ ಮಾಡ್ಯಾನ. ಅಲ್ಲೋ ಮಾರಯ್ಯ, ಕಾಲೇಜ್ ಕೂಗುದ ಈಗ ಎರಡನೇ ನೀವು ಈಗ ಜಲ್ದಿ ಹಂಗಾರ ಪ್ರಪೋಸ್ ಮಾಡ್ಯಾನು ಮಾರಯ್ಯ. ಹ್ಞೂ ಮಾರಾಯ, ಕಾಲೇಜ್ ರೆಸ್ಟ್ ಬಿಟ್ಟಾಗ ನಾ ಟಾಯ್ಲೆಟ್ ಹೋಗಿನಿ, ಹೋಗಿ ಬರೋಡಿಗೆ ಪ್ರಪೋಸ್ ಮಾಡ್ಯಾನ ಮಾಡೋಳಕ್ಕ. ಪ್ರಪೋಸ್ ಮಾಡೋದು ನಿಂದ ಮಾಡ್ಯಾನ. ಇಟ್ಟು ಜಲ್ದಿ ಕನಸ್ನ್ಯಾಗ ಬೇಬಿ ಅನ್ನೋದು, ಡಾರ್ಲಿಂಗ್ ಅನ್ನೋದು, ಚಿನ್ನ ಅನ್ನೋದು ಬಾಳ ದೂರ ಹೋಗಿಪ್ಪ ನೀ. ಏ ಹಂಗೇನಿಲ್ಲ ದೋಸ್ತ, ರಾತ್ರಿ ಮಲ್ಕೋತ್ ಮುಂದಕ್ಕಿ ನೆನಪನ್ಯಾಗ ಹಂಗ ಮಕ್ಕೋನಿ. ಅದ್ರ ಅವ್ನ ಕನಸ್ನ್ಯಾಗ ಆಕೆ ಬಂದಾಳ. ಬರ್ತಾಳ ನಿನ್ ಕನಸ್ನ್ಯಾಗ, ಅದೇ ಸಿಗಂಡ ಮಕ್ಕಳ. ಹಂಗಲ್ಲ ದೋಸ್ತ, ಈ ವಯಸ್ಸಿನಾಗ ಬೀಳಾರ್ದ ಇಂತ ಕನಸ ಮತ್ತೆ ವಯಸ್ಸಿನಾಗ ಬೀಳದತ್ತ. ಆಯ್ತು ದೋಸ್ತ, ಓದ್ಕೋದ್ಕೊನಿ, ಹಂಗ ಇದ್ದಿದ್ದಲ್ಲ ಇದು. ದೋಸ್ತ 2 ತಿಂಗಳಿಂದ ಕನಸ್ನ್ಯಾಗ ಬೇಬಿ ಅನ್ನೋದು, ಡಾರ್ಲಿಂಗ್ ಅನ್ನೋದು, ಕಿಸ್ ಕೊಡೋದು, ಚಿನ್ನ ಅನ್ನೋದು ಮಾಡಿದ್ದೆ. 2 ತಿಂಗಳಿಂದ ಕನಸು ಇದು ಡಾನ್ಸ್ ಮಾಡಿದ್ದೆಪ್ಪ. ಈಗ ರಿಯಲ್ ಕಿಸ್ ಕೊಡೋದು, ಡಾರ್ಲಿಂಗ್ ಅನ್ನೋದು, ಚಿನ್ನ ಅನ್ನೋದು ಮಾಡ್ತಿಲ್ಲ ಅಲ್ಲಿ. ಅದ್ರ ಬ್ಯಾಂಕ್ ಬಿಡ್ಲಿಪ್ಪ ನೀನ. ಹ್ಞೂ ದೋಸ್ತ, 2 ತಿಂಗಳ ಹಿಂದ್ ಇದ್ದಿದ್ ಕನಸ ನನ್ ಸಾಕತ್ತಂತ ಅನ್ಕೊಂಡ್ರಲೇ ಇಲ್ಲ ನಾ ದೋಸ್ತ. ಫುಲ್ ಆರಾಮದ ನೋಡ್ನ. ಈಗ ಮಸ್ತ್ ಬಗ್ಗೆ ಹುಡುಗಿ ಸಿಕ್ಕಾಳು, ಸುತ್ತಾಡಕಾತು, ತಿರ್ಗಾಡಕಾತು, ಕಿಸ್ ಕೊಡಾಕಾತು, ಆರಾಮದಲ್ ಫುಲ್. ಆದ್ರ ಒಂದ ಪ್ರಾಬ್ಲಮ್ ಐತಿ. ಅಲ್ಲೂ ಅಂತ ಕಂಡಂತ ಕನಸ ನನ್ಸಾಗೈತೆ, ಅತ್ಯಾ ಪ್ರಾಬ್ಲಮ್ ನನಗ. ಖರೇನ ಕಂಡಂತ ಕನಸ ನನಸಾಗೈತಿ. ಸುತ್ತಾಡಕ ಹುಡುಗಿ ಸಿಕ್ಕಾಳ, ಇರಾಕ್ ಫ್ರೀದಾಗ ರೂಮ್ ಸಿಕ್ಕತಿ, ಎಲ್ಲಾ ಆರಾಮ ಐತಿ. ಬಟ್ ಅಡ್ಗಿ ಮಾಡ್ಕೊಳಕ್ ಒಂದ ಕೆಟ್ಟ ಬೇಸರ ಆಗದ ದೋಸ್ತ. ರೂಮ್ನ್ಯಾಗ ಆ ಬಾಂಡೆ ತಿಕ್ಕೋದು, ಹೆರ್ಸೋದು ಬಾಳ್ ಕೆಟ್ಟ ಬೇಸರ ಆಗದ ದೋಸ್ತ. ಇಷ್ಟ ಇದಕ್ಯಾಕ್ ಚಿಂತೆ ಮಾಡ್ತೇವ್ ದೋಸ್ತ? ಚಿಂತೆ ಮಾಡಬೇಡ ದೋಸ್ತ, ಈ ಮಲ ಇರುತ್ತಾನ. ಚಿಂತೆ ಮಾಡಬೇಡ ದೋಸ್ತ, ಈ ಮಲ ಇರುತ್ತಾನ. ತಲಿನೂ ಬ್ಯಾಡ, ಮೈ ಕೈನೂ ಬ್ಯಾಡ, ನಮ್ ದೋಸ್ತ ಇರುತ್ತಾನ. ತಲಿನೂ ಬ್ಯಾಡ, ಮೈ ಕೈನೂ ಬ್ಯಾಡ, ನಮ್ ದೋಸ್ತ ಇರುತ್ತಾನ. ನನ್ನ ಕಡೆ ಒಂದ್ ಐಡಿಯಾ ಐತಿ.
ಕೇಳು ದೋಸ್ತ, ಇವತ್ ಫುಲ್ ಹ್ಯಾಪಿ. ಡಿಂಗ್ ಚೆಕ್ ಡಿಂಗ್ ಚೆಕ್ ಡಿಂಗ್ ಡಿಂಗ್ ಚೆಕ್. ಏನ್ ದೋಸ್ತ ಏಮನೆ ಖುಷಿಯಾಗಿ ಏನ್ ಸಮಾಚಾರ? ದೋಸ್ತ, ಇವತ್ ನಮ್ ಹುಡುಗಿ ನನಗ್ ನಾಕ್ ಕಿಸ್ ಕೊಟ್ಲು. ಡಿಂಗ್ ಚೆಕ್. ನಿನ್ನೆ ಮುಡ್ಬಿಟ್ಟು ಆರಾಮ ಐತೆ. ಸುತ್ತಾಡಕ್ಕ, ಫೋನ್ಯಾಗ ಮಾತಾಡಕ್ಕ, ಕಿಸ್ ಕೊಡಕ್ಕ, ಮತ್ತೆ ಗುಡಿ ಸಿಕ್ಕಾಳ. ನಂದ್ ಎಂತಾನೆ ಬರ 300 ರೂಪಾಯಿ ಕೊಟ್ಟ ರಿಟೈರ್ ಮಾಡಿಸಿದ್ರು 30 ಸೆಕೆಂಡ್ ಮಾತಾಡ ಗುಡಿಗಿಲ್ಲ ನನಗ. ಏನ್ ಮಾಡ್ಲಿ, ನಂದು ಒಂದ್ ಮನೆ ಬರ. ದೋಸ್ತ, ನೀನೊಂದ್ ಯಾವ್ದಾರ ಹುಡುಗಿ ಪ್ರಪೋಸ್ ಮಾಡ್ಲಾ? ದೋಸ್ತ, ಆಲ್ರೆಡಿ ಒಂದ್ ಹುಡುಗಿಗೆ ಪ್ರಪೋಸ್ ಮಾಡೀನಿ. ಆಕಿನ ಹೆಂಗಾರ ಮಾಡಿ ಈಗ ಒಪ್ಕೋಬೇಕು, ಅದೊಂದ ಬಾಕಿ ಕೊಡ್ಬೇಕು ನಂದು. ಹಾ, ಪ್ರಪೋಸ್ ಮಾಡಿ? ಯಾರ್ ಲೆಪ್ಪ ಆಕಿ? ಆಕೆ ಲೆಪ್ಪ ನಮ್ ಕ್ಲಾಸ್ನ್ಯಾಗ ಕಾವ್ಯನ ಹಾಕಿದ್ ನೋಡಿನ. ಕಾವ್ಯ? ನಮ್ ಕ್ಲಾಸ್ನಾಗ 2ನೇ ಬೆಂಚ್ನಾಗ ಕುಂಡಿರ್ತಾಳ ಆಕೆನ? ಹಾ, ಆಕಿಗೆ ಪ್ರಪೋಸ್ ಮಾಡಿ ನೋಡ್ಲಿ. ಅಪ್ಪ, ಈಗ ಯಾಕೆ ಪ್ರಪೋಸ್ ಮಾಡಿದ್ಲಿಪ್ಪ? ಅವ್ರ ಅಣ್ಣ ದೊಡ್ಡ ರೌಡಿ ಅದಾನಂತ ಲೇಪ. ಈ ಊರಿಗೆ ದೊಡ್ಡ ರೌಡಿ ಅದಾನಂತ ಲೇಪ ಅವ. ಅಲ್ಲಲ್ಲೇ ದೋಸ್ತ, 20 ಮಂದಿ ಪ್ರಪೋಸ್ ಮಾಡ್ಯಾರಂತ ಆಕಿಗೆ. ಆ 20 ಮಂದಿ ಒಳಗ ಒಬ್ಬರಿಗೆ ಒಪ್ಪಿಲ್ಲ ಅಂತ ಆಕಿ. ಆ 20 ಮಂದಿಯಾಗ 4 ಜನ ಆಕಿನ ಕಾಡ್ಸ್ಯಾರ ಅಂತೇಳಿ ಅವ್ರ ಅಣ್ಣನ ಕರಿಸಿ ಅವ್ರನ್ನ ಹೊಡ್ಸ್ಯಾಳ ಅಂತ ಆಕಿ. ದೋಸ್ತ, ಒಂದ್ ಮಾತು ಹೇಳ್ತೀನಿ ಕೇಳ, ಆಕಿ ಸವಾಸ ಬಿಟ್ಬಿಡ. ಮೊದ್ಲ ಅವ್ರ ಅಣ್ಣ ದೊಡ್ಡ ರೌಡಿ ಅವ. ದೊಡ್ಡ ರೌಡಿ ಇದ್ರೆ ನನ್ ಕಡೆ ದೊಡ್ಡ ಐಡಿಯಾ ಇದೆ. ಏನ್ ಐಡಿಯಾ ಐತಿ? ಏನ್ ಐಡಿಯಾ ಐತಿ? ಮುಚ್ಕೊಂಡ ನಾ ಹೇಳ್ತಾನ ಕೇಳ. ಆಕಿ ಸವಾಸ ಬಿಡ. ಏ ದೋಸ್ತ, ಮೊದಲ ನನ್ನ ಐಡಿಯಾ ಕೇಳ, ಆಮೇಲೆ ಆಕಿನ ಲವ್ ಮಾಡೋದು ಬಿಡು ಹೇಳ್ತೇವೆ ನನಗೆ. ಆಯ್ತಾ, ಹಂಗಾದ್ರ ಹೇಳಿ ಐಡಿಯಾ. ಈಗೇನ್ ಹೇಳುದಿಲ್ಲ, ರಾತ್ರಿ ಎಣ್ಣೆ ಪಾರ್ಟಿ ಮಾಡು, ಎಣ್ಣೆ ಕುಡ್ಕೋದು ಹೇಳ್ತಾನ. ಹಾ, ಎಣ್ಣೆ ಪಾರ್ಟಿ ಮಾಡೋಣ? ಹಂಗಾದ್ರ ಓಕೆ ಓಕೆ. ಅಷ್ಟಕ್ಕೂ ಈ ಎಣ್ಣೆ ಪಾರ್ಟಿ ಮಾಡಕ್ ರೊಕ್ಕ ಎಲ್ಲಿಂದ ಬಂದು ನಿನಗ? ಅದಕ್ಕೂ ಒಂದು ಐಡಿಯಾ ಐತಿ ಬಾಲೆ. ದೋಸ್ತ, ಒಂದ್ ಮಾತ್ ಹೇಳ್ತೀನಿ ಕೇಳ, ಆಕಿ ಸವಾಸ ಬಿಟ್ಬಿಡ. ಮೊದ್ಲ ಅವ್ರಣ್ಣ ದೊಡ್ಡ ರೌಡಿ ಅವ. ದೊಡ್ಡ ರೌಡಿ ಇದ್ರೆ ನನ್ ಕಡೆ ದೊಡ್ಡ ಐಡಿಯಾ ಇದೆ. ಅಷ್ಟಕ್ಕೂ ಈ ಎಣ್ಣೆ ಪಾರ್ಟಿ ಮಾಡಕ್ ರೊಕ್ಕ ಎಲ್ಲಿಂದ ಬಂದು ನಿನಗ? ಅದಕ್ಕೂ ಒಂದು ಐಡಿಯಾ ಐತಿ ಬಾಲೆ. ನಿಜವಾದ ಕತೆ ಇಲ್ಲಿಂದ ಶುರು. ನೀ ಮಾಡಿದ ಬಾಳ ತಪ್ಪು ಕೆಲಸ ಅದ. ನೀವ್ ಒಟ್ಟ ಹಂಗ ಮಾಡಬಾರಂತೆ. ನಡಿ, ಇಲ್ಲಿಂದ ಮೊದಲ ಓಡಿಗುನು.